ಆಗ್ತದೆ. ಎಲ್ಲರ ಜೊತೆಗೆ ಕೇಳೋ ಹಕ್ಕು ನಿನಗೂ ಐತಿ ಮಗಳೇ, ಸಣ್ಣಕ್ಕೆ ಅಂತ ಅನ್ನಕ್ಕೆ ಹೋಗ್ಬೇಡ. ಎಲ್ಲರಿಗೂ ಏನೋ ಅನಿಸ್ತದೆ, ನಿನಗೇನು ಅನಿಸ್ತತಿ ಕೇಳಂತ ಒಂದು ಮಾತಂದಾಗ ಎದ್ದು ನಿತ್ತಾಳ ಸೊಸೆ. ಬಿಕ್ಕಿ ಬಿಕ್ಕಿ ಅಳತದ, ಏನೋ ಗೊತ್ತಿಲ್ಲ, 21 ವರ್ಷ ದುಡಿ ಕಣ್ಣಾಗ ನೀರು ಬಂದಾವ. ಬಿಕ್ಕಿ ಎಳ್ಕೋತ ಒಂದು ಮಾತು ಕೇಳ್ತಾಳ ಲಕ್ಷ್ಮಿಗೆ. ಮಾವನ ಮುಂದೆ ಹೇಳ್ತಾಳೆ, ಯಪ್ಪ ಮಾವಗಂದ್ರೆ, ಮಾಮ ನಮ್ಮ 10,000 ಎಕರೆ ಜಮೀನು ಬೇಡ. ಏನಂತಾಳ? 10,000 ಎಕರೆ ಜಮೀನು ಬೇಡ, ಮನಗಟ್ಲೆ ಬಂಗಾರ ಬೇಡ, ಸಕ್ರೆ ಫ್ಯಾಕ್ಟ್ರಿ ಬೇಡ, ನಾವು ಯಾವ ಕುರ್ಚಿ ಬೇಡ, ಬಂಗಾರ ಭೂಮಿ ಬೇಡ. ಇದ್ದದ್ದು ಎಲ್ಲ ಹೋಗಿ ನಾವು 5-6 ಮಂದಿ ಅಣ್ಣತಮ್ಮರ ಅಕ್ಕಂಗಿಯರ ಕೂಲಿ ಮಾಡಿ ತಿಂದ್ರೆ ಚಿಂತಿಲ್ಲ. ಈ ಮನ್ಯಾಗಿನ ಪ್ರೀತಿ ಹೋಗಲಾರ್ದಂಗೆ ಆಶೀರ್ವಾದ ಮಾಡಕ್ಕೆ ಹೇಳ ಲಕ್ಷ್ಮಿ. ಕೂಲಿ ಚಂತನ ಕೂಲಿ ಮಾಡಿ 10 ಮನಿಗೆ ಒಂದ ಗಡೆಯಾಗ ಅಂಬಲಿ ಕುದಿಸಿ ಒಂದೇ ಎಡಾಗ ಊಟ ಮಾಡುವಂತ. 2 ಕೈಗೆ ದುಡಿಯುವಂತ ರಟ್ಟಿಗೆ ಶಕ್ತಿ ಕೊಡತ್ತೆ ಹೇಳು, ದುಡಿಯಾಕ ಬಲ ಕೊಡತ್ತೆ ಹೇಳು. ಅಲ್ಲಿ ಎಡು ಬಡದ್ರೆ ಇಲ್ಲಿ ಎದಿ ನೂಸ್ಬೇಕು, ಅಲ್ಲಿ ಮುಳ್ಳು ಚುಚ್ಚಲ್ಲಿ ಕಣ್ಣೀರು ತುಂಬಬೇಕು. ಹಿಂಗೆ 6 ಮಂದಿ ಅಕ್ಕ ತಂಗಿರ 6 ಮಂದಿ ಅಣ್ಣತಮ್ಮರ ಪ್ರೀತಿ ಕಡಿಮೆ ಆಗಬಾರ್ದು. ಮನ್ಯಾಗ ಮನುಷ್ಯನಾಗ ಎಲ್ಲರೂ ಕೂಡಿ ದುಡಿದ ಈ ಮನ್ಯಾಗ ಪ್ರೀತಿ ನಕ್ಕೋತಿರುವಂಥ ಆಶೀರ್ವಾದ ಕೊಟ್ಟ ಇದನ್ನು ಎಲ್ಲ ಅವೈ ಅಂತ ಹೇಳತ್ತ ಸೊಸಿ. ಮುದುಕಳಾಕತ್ತ ಮುದುಕೊಂದು ಮಾತಂದ, 95 ವರ್ಷ ಆತಿ, ಬುದ್ಧಿ ನನಗೂ ಬರಲಿಲ್ಲಲ್ವ. ನೆಗ್ಯಾನ ಮಕ್ಕಳು ತೆಳಗೆ ತಲೆ ಹಾಕಿರು, ಎಲ್ಲರೂ ಕಣ್ಣಾಗ ನೀರು ಬತ್ತು. ಕೊನೆಗೆ ಮುದುಕ್ ಕೇಳ್ತಾನೆ, ಇಕ್ಕಿದ ಅನ್ನೋಣಕ್ಕೆ ಹಿಂಗೈತಿ. ಬಂಗಾರ ಕೇಳೋನು ಏನು ಕೇಳೋನು, ಎಲ್ಲರೂ ಎದ್ದು ನಿತ್ತು ಕೈ ಜೋಡಿಸ್ರು. ವಯಸ್ಸಲ್ಲೇ ಸಣ್ಣಕ್ಕೆ ಆದರೂ ಸಹಿತ ಮನಸ್ಸಲ್ಲೇ ದೊಡ್ಡಕ್ಕೆ ಅದ ಅಂದ ಬೆಳಕ ಸಣ್ಣಕ್ಕಿದ ಏನೈತಿ ಅದ ಯೋಗ್ಯ ಐತಿ. ಮಾವತ್ತ ನಿನ್ನಷ್ಟು ಬುದ್ಧಿ ನನಗೆ ಬರಲಿಲ್ಲ ಅಲ್ವೇ, ಬರಲಿಲ್ಲ. ಈ ಮನೆಯಾಗ ಪ್ರೀತಿ ಮೈ ಮುರಿದು ದುಡಿಯುವಂಥ ಶಕ್ತಿ 2 ಕೊಟ್ಟು ಎಲ್ಲ ಹೋದ್ರೆ ಚಿಂತಿಲ್ಲತ್ತು ಮುದುಕಳ್ತಿದ್ದು ಎಲ್ಲರೂ ಅಳ್ತಿದ್ಳು. ಅಟ್ಟೊತ್ತಿಗೆ ಹಿಂದೆ ಬಂದು ನಿತ್ತಿಳು ಲಕ್ಷ್ಮಿ, ಕೈಯಾಗ ಹಿಡ್ಕೊಂಡು ನಿತ್ತಾಳ ಆರತಿ. ಲಕ್ಷ್ಮಿ ನಿಂತಿದ್ಳು. ಹಿಂದೆ ತಿರುಗಿ ನೋಡಿದ, ಲಕ್ಷ್ಮಿ ಕಣ್ಣಾಗೂ ಸಹಿತ ನೀರು ಬಂದಾವ. ಅವಾಗ ಮುದುಕೊಂದು ಮಾತು ಕೇಳಿದೆ, ಯವ್ವ ನಾವು ಸಂಸಾರಿ ಮಂದಿ, ಬಡತನ ಬಂದ್ರೆ ಅಳ್ತೀವಿ, ಸಾವುಕಾರಿಗೆ ಬಂದ್ರೆ ಸ್ವಕ್ಕಿಗೆ ಬರ್ತೀವಿ. ನಾವು ಸಂಸಾರಿ ಮಂದಿ, ನಾವು ಅಳ್ತೀವಿ ದೇವರಾಗಿ, ನಿನ್ನ ಕಣ್ಣಾಗ ನೀರು ಯಾಕೆ ಬೇಕಂತ ಕೇಳಿದವ ಮುದುಕ. ಅವಾಗ ಹೇಳ್ತಾಳ, ಎಲ್ಲಿ ಪ್ರೀತಿ ಐತಿ ಅಲ್ಲಿ ಲಕ್ಷ್ಮಿ ಅದಾಳ. ಈ ಮನ್ಯಾಗ ಪ್ರೀತಿನ ತುಂಬೈತಿ ಅಂದ್ರೆ ಇನ್ನೆಂದೂ ಹೊರಗೆ ಹೋಗಂಗಿಲ್ಲ ಅಂತ ತಿರುಗಿ ಜಗಲಿ ಮ್ಯಾಗ ಹೋಗಿ ಕೂತ್ರತ್ತ ಜೀವನದೊಳಗೆ. ಮೇ ಹಿಂಡುವಂಗ ಬೆವರಲ್ಲೇ ಭೂಮಿಯಾಗ ಚೆನ್ನಾಗಿ ದುಡಿಯೋದು, ಇದ್ದದ್ದನ್ನು ಚೆನ್ನಾಗಿ ಹಂಚ್ಕೊಂಡು ಉಣೋದು, ಸಂಪತ್ತು ಬರಲಿ ಹೋಗಲಿ ಇದ್ದದ್ರೊಳಗೆ ಖುಷಿಯಾಗಿರೋದು. ಪ್ರೀತಿನ ಕಳ್ಕೊಳ್ಳಾರ್ದ ಎಲ್ಲರ ಮನೆಯಾಗಿದ್ರೆ ಮನೆ ಮಹಾಮನೆ ಆಗ್ತದೆ, ಬಸವಣ್ಣ ಮನೆ ಆಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು.